ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಇತ್ತು ಬಿಕಾಸ್ ಆಫ್ ಮಹಾವೀರ್ ಜಯಂತಿ. ಸೊ ನಾಳೆ ಏನಾದ ಮಾರ್ಕೆಟ್ ಓಪನ್ ಆಗ್ತದ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು, ಯಾವ ತರ ಮಾರ್ಕೆಟ್ ಮೂವ್ಮೆಂಟ್ ಆಗ್ತದೆ ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡೋಣ. ಸೊ ಏನಪ್ಪಾ ಅಂತಂದ್ರೆ ಗ್ಲೋಬಲ್ ಡೆವಲಪ್ಮೆಂಟ್ ಯಾವ ತರ ಅದ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಏನಪ್ಪಾ ಅಂತಂದ್ರೆ ಯು ಎಸ್ ಟ್ರಂಪ್ ಏನಂದಿದ್ದ, ನಂದು ಮಿಲಿಟರಿ ಫೋರ್ಸಸ್ ನ ಬೇರೆ ದೇಶದಲ್ಲೆಲ್ಲ ಯಾಕೆ ನಾನು ಇದು ಮಾಡ್ಲಿ ಅಂತ ಅವ್ರು ಅಂತಿದ್ರು. ಬಟ್ ಇವಾಗ ಅದೇ ಟ್ರಂಪ್ ಏನ್ ಮಾಡಲ್ತಾನ, ಗಲ್ಫ್ ಕಂಟ್ರೀಸ್ದಾಗ ಲೈಕ್ ಯಾವ್ದಾವ್ದು ಕತಾರ, ಕುವೇತ, ಬಹರೇನ್ ಇವೆಲ್ಲ ಗಲ್ಫ್ ಕಂಟ್ರೀಸ್ದಾಗ ಏನ್ ಮಾಡಲ್ತಾನ, ಟ್ರೂಪ್ಸ್ಗಳು ಸೆಂಡ್ ಮಾಡಲ್ತಾನ. ಟ್ರೂಪ್ಸ್ ಇಸ್ ನಥಿಂಗ್ ಬಟ್ ಮಿಲಿಟರಿ ಫೋರ್ಸಸ್ ಏನದ ಅಲ್ಲಿ ಡಿಪ್ಲಾಯ್ ಮಾಡಲ್ತಾರ. ಸೊ 57 ಟ್ರೂಪ್ಸ್ ಏನದ ಆಲ್ ಓವರ್ ದಿಸ್ ಗಲ್ಫ್ ಏರಿಯಾದಾಗ, ಗಲ್ಫ್ ಕಂಟ್ರಿದಾಗ ಏನದ ಹೋಗ್ಯಾರ. ಸೊ ಅಂದ್ರೆ ಮಾರ್ಕೆಟ್ದು ವಾರ್ ಸಿಚುವೇಶನ್ ಇನ್ನು ಕಂಟ್ರೋಲ್ದಾಗ ಬಂದಿಲ್ಲ. ಸೊ ಅನದರ್ ಏನ ನೆಕ್ಸ್ಟ್ ಸ್ಟೆಪ್ಪಿಗೆ ಏನದ ವಾರ್ ಹೋಲ್ತ ಅಂತೇಳಿ ಇದ್ರಾಗ ಏನದ ನಮಗೆ ಕಾಣಿಸ್ ಬರಲ್ತದ. ಸೊ ಇದೇನ್ ಏನು ವರ್ಲ್ಡ್ ವಾರ್ 3 ಆಗ ಚಾನ್ಸಸ್ ಅದನ್ನ ಇಲ್ಲ ಅಂಬದ್ ನಂಗೆ ಏನದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ ಯಾಕಂದ್ರೆ ಈಗ ಏನದ ಟ್ರೂಪ್ಸ್ಗಳೆಲ್ಲ 57 ಟ್ರೂಪ್ಸ್ಗಳು ಏನ್ ಮಾಡಲ್ತಾನ ಗಲ್ಫ್ದಾಗೆಲ್ಲ US ಏನ್ ಮಾಡಲ್ತಾನ ಕಳ್ಸ್ಯಾನ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸೊ ಫಾಸ್ಟ್ ಇದ್ರ ದಿನ ಏನಾಗಿತ್ತು, ಮಾರ್ಕೆಟ್ ಕಂಪ್ಲೀಟ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿ 22,500 ಒಂದು ಏನಂತಾರೆ ರೌಂಡ್ ಲೆವೆಲ್ ಇತ್ತು. ಸೊ ಆ ರೌಂಡ್ ಲೆವೆಲ್ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಲ್ದೇನೆ ಓಪನ್ ಎಷ್ಟಾಗಿದೆ 22,549 ಓಪನ್ ಆಗಿತ್ತು. ಹೈ ಏನ್ ಮಾಡಿದೆ 22,714 ಹೈ ಮಾಡ್ಯದ. ಲೋ ಏನ್ ಮಾಡಿದೆ 22,280 ಲೋ ಮಾಡಿದ. ಬಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು 22,300. ಸೊ 22,300 ಮಾರ್ಕೆಟ್ ಓಪನ್ ಅಂತಂದ್ರೆ ಹೈ ಏನದಪ್ಪ ಅಂದ್ರೆ 22,700 ಅದ. ಆಲ್ಮೋಸ್ಟ್ ಒಂದು 500 to 600 ಪಾಯಿಂಟ್ಸ್ ಅಬೋವ್ ಅದ. ಸೊ ಏನದ ಅಂದ್ರೆ ಇಲ್ಲಿ ಒಂದು ಬೈಯಿಂಗ್ ಪ್ರೊಬಬಿಲಿಟಿ ಕಮ್ಮಿ ಅದ. ಇನ್ ಕೇಸ್ ಬೈಯಿಂಗ್ ಪೊಸಿಷನ್ ಬಂದ್ರು ಅಪ್ಸೈಡ್ ಮೂವ್ಮೆಂಟ್ ಆದ್ರೂ ಬೌನ್ಸ್ ಬ್ಯಾಕ್ ಆದ್ರೂ ಏನದ ಸೆಲ್ಲಿಂಗ್ ಝೋನ್, ಸೆಲ್ ಸೈಡ್ ಏನದ ಟ್ರೇಡ್ ಮಾಡಬೇಕು. ಓಕೆ, ಇಲ್ಲಿ 1 ಡೇ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. 1 ಸೆಕೆಂಡ್. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಫ್ರೆಂಡ್ಸ್, ಏನಾಗ್ಯದ ಅಂತಂದ್ರೆ ಮಾರ್ಕೆಟ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ರಿ. ಸಾರಿ. ಸೊ ಮಾರ್ಕೆಟ್ ಏನಾಯ್ತು, ಒಂದು ಶಾರ್ಪ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಎಷ್ಟು 22,500 ಲೆವೆಲ್ಗೆ ಬಂದದ. ಸೊ 22,500 ಲೆವೆಲ್ಗೆ ಬಂದು ಇಲ್ಲಿಂದ ಏನಾಗ್ಯದ ಒಂದು ಅಬೋವ್ ಪುಲ್ ಬ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಯದ. ಬಟ್ ಇಲ್ಲಿ 22,600 ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಇತ್ತು. ಆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನದ ಒಂದು ರೆಸಿಸ್ಟೆನ್ಸ್ ತಗೊಂಡು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಕ್ಯಾಂಡಲ್ ಮಾಡ್ಯದ, ಬೇರಿಶ್ ಕ್ಯಾಂಡಲ್. ಇಲ್ಲಿ ನೋಡ್ರಿ, ಸಾರಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಇಲ್ಲೊಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಎಂಗಲ್ಫಿಂಗ್ ಅದು ಮೀನ್ಸ್ ಸಾರಿ ಇನ್ವರ್ಟೆಡ್ ಹ್ಯಾಮರ್ ಟೈಪ್ ಒಂದು ಕ್ಯಾಂಡಲ್ ಮಾಡಿ ಇಲ್ಲಿಂದ ಸ್ಲೋ ಅಂಡ್ ಸ್ಟಡಿ ಅಂತ ಮಾರ್ಕೆಟ್ ಕಂಪ್ಲೀಟ್ ಆಗಿ ಆಫ್ಟರ್ನೂನ್ ವರೆಗೆ ಕಂಪ್ಲೀಟ್ ಅಂಡ್ ಸ್ಲೋ ಅಂಡ್ ಸ್ಟಡಿ ಅನ್ನೋದು ಮಾರ್ಕೆಟ್ ಡೌನ್ ಫಾಲ್ ಆಗ್ಯದ. ಅದಾದ್ಮೇಲೆ ಇಲ್ಲಿ ಏನಾಗ್ಯದ 2 ಟೈಮ್ಸ್ ಬೌನ್ಸ್ ಬ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಯದ. ಬಟ್ ಏನಾಗ್ಯದ 22,500 ಲೆವೆಲ್ಗೆ ಏನಾದ್ರು ರೆಸಿಸ್ಟೆನ್ಸ್ ತಗೊಂಡು ಅಲ್ಲಿಂದ ಏನಾಗಿದೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ಯದ. ಈ 22,400 ಏನು ಇಂಪಾರ್ಟೆಂಟ್ ಸಪೋರ್ಟ್ ಇತ್ತು, ಆ ಸಪೋರ್ಟ್ ಬ್ರೇಕ್ ಆದ್ಮೇಲೆ ಪ್ಯಾನಿಕ್ ಸೆಲ್ಲಿಂಗ್ ಆಗ್ಯದ. ಬಟ್ 22,300 ಮೇಲೆ ಇಲ್ಲಿ ಏನಾಗಿದೆ ಬೈಯಿಂಗ್ ಬಂದಿದೆ. ಬಟ್ ಇದು ನಾಟ್ ಎನ್ ಹ್ಯೂಜ್ ಅಂದ್ರೆ ಬೈಯಿಂಗ್ ಅಂತೇಳಿ ಕನ್ಸಿಡರ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಜಸ್ಟ್ ಫುಲ್ ಬ್ಯಾಕ್ ಅದ, ಮೇಜರ್ ಬೌನ್ಸ್ ಬ್ಯಾಕ್ ಅಂತ ಏನ್ ಕಾಣಿಸಲಾಗ್ಯದ. ಸೊ ಓವರ್ ಆಲ್ ಏನದಪ್ಪ ಅಂದ್ರೆ ವೀಕ್ನೆಸ್ ಕಾಣಲ್ತದ ಆಲ್ ಓವರ್ ಅಕ್ರಾಸ್ ದ ಏನದ ಕಂಪ್ಲೀಟ್ ಆಗಿ ಏನದ ವೀಕ್ನೆಸ್ ಕಾಣಲ್ತದ. ಓಕೆ, ಬೌನ್ಸ್ ಬ್ಯಾಕ್ ಆಗ್ಯದ 22,300 ಇಂದ ಆಗ್ಯದ. ಬಟ್ ಅದೇನದ ಕರೆಕ್ಟ್ ಆಗಿ ಹ್ಯೂಜ್ ಸ್ಟ್ರಾಂಗ್ ಬುಲ್ಲಿಶ್ನೆಸ್ ಏನದ ಕಾಣಿಸಿಲ್ಲ, ರೈಟ್. ಸೊ ವಾರ್ ಸಿಚುವೇಶನ್ ಹೆಂಗಪ್ಪ ಅಂತಂದ್ರೆ ಏರ್ ನೆವಿ ಎಲ್ಲ ಆಕ್ಟಿವ್ ಆಗಿ ಆಗ್ಯಾವ. ಅದ್ರ ಜೊತೆ ಏನದ ಲ್ಯಾಂಡ್ ನಾಗ್ನು ಮಿಲಿಟರಿ ಫೋರ್ಸಸ್ಗಳು ಟ್ರೂಪ್ಸ್ಗಳು ಅಲ್ಲಿ ಡೆವಲಪ್ ಆಗಿರ್ತಾವ. ಸೊ ಇವತ್ತು ಮಾರ್ಕೆಟ್ ರಜೆ ಇತ್ತು. ಸೊ ಇವತ್ತಿನ ಸಿಚುವೇಶನ್ ಇದು ನೋಡಿ ಕನ್ಸಿಡರ್ ಮಾಡ್ಕೊಂಡ್ರೆ ನಾಳೆ ಏನದ ಮೋಸ್ಟ್ ಪ್ರೊಬಬಿಲಿಟಿ ನಾಳೆ ಏನದಪ್ಪ ಅಂತಂದ್ರೆ ಗ್ಯಾಪ್ ಡೌನ್ ಓಪನ್ ಆಗದೆ ಒಂದು ಪ್ರೊಬಬಿಲಿಟಿ ಅದ. ಇಫ್ ಇನ್ ಕೇಸ್ ನಾಳೆ ಏನಪ್ಪಾ ಅಂತಂದ್ರೆ 22,200, ಸೊ 22,200 ಲೆವೆಲ್ ಏನದ ನೋಡಿ, ಈ 22,200 ಈ ಲೆವೆಲ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತು. ಸೊ ಗ್ಯಾಪ್ ಡೌನ್ ಓಪನ್ ಆಯ್ತು, ಇದು 22,200 ಲೆವೆಲ್ ಇಲ್ಲೆಲ್ಲ ಸಸ್ಟೈನ್ ಆಗ್ಬೇಕದು. ಈ ಲೆವೆಲ್ ಇಂದ ಬಾಟಮ್ ತಳಗಡೆ ಏನೋ ಸಸ್ಟೈನ್ ಆಯ್ತು ಅಂತಂದ್ರೆ ಏನದ ಹ್ಯೂಜ್ ಅಂದ್ರೆ ಸೆಲ್ಲರ್ಸ್ ಆಕ್ಟಿವ್ ಅರ, ಇದು ಹ್ಯೂಜ್ ಸೆಲ್ಲಿಂಗ್ ಸೈಡ್ ಏನದ ನಮ್ಗೆ ಅಪರ್ಚುನಿಟಿ ಕಾಣಿಸ್ತದ. ಇಫ್ ಇನ್ ಕೇಸ್ ಫ್ಲಾಟ್ ಟು ಸೈಡ್ ವೇಸ್ ಇತ್ತು, ಫ್ಲಾಟ್ ಇಂದ ನೆಗೆಟಿವ್ ಇತ್ತು ಅಂತಂದ್ರೆ ಏನಾಗ್ತಪ್ಪ ಅಂತಂದ್ರೆ ವೇಟ್ ಮಾಡಬೇಕು. ಯಾವುದೇ ಆಗಿ ಪ್ಯಾನಿಕ್
ಆಗಿ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಸೈಡ್ ವೈಸ್ ಮಾರ್ಕೆಟ್ನಾಗ ಏನಾದ್ರೆ ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ಪ್ರೊಬಿಲಿಟಿ ಜಾಸ್ತಿ ಇರ್ತಾವ. ಸೊ ಪೇಷನ್ಸ್ ಅಂಡ್ ಅಗ್ರೆಸಿವ್ ಏನದ ನಾವು ಪೇಷನ್ಸ್ ಇಂದ ಇರಬೇಕು, ಅಗ್ರೆಸಿವ್ ಆಗಿ ಯಾವುದು ಟ್ರೇಡ್ ಮಾಡಬಾರ್ದು. ಓಕೆ, ಸೊ ವೀಕ್ಲಿ ಚಾರ್ಟ್ ಒಳಗೆ ಏನಾಗದಪ್ಪ ಇಂಪಾರ್ಟೆಂಟ್ ಸಪೋರ್ಟ್ ಅದ ಯಾವುದು 22,200 ಒಂದು ಹ್ಯೂಜ್ ಸಪೋರ್ಟ್ ಅದ ವೀಕ್ಲಿ ಟೈಮ್ ಫ್ರೇಮ್ದಾಗ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಸೊ ವೀಕ್ಲಿ ಟೈಮ್ ಫ್ರೇಮ್ದಾಗ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅದ ಯಾವುದು 22,200. ಸೊ ಇಲ್ಲಿ ನೋಡಿ ಇಲ್ಲಿ ಟ್ರೆಂಡ್ ಲೈನ್ ಫಾರ್ಮೇಶನ್ ಆಲ್ತು, ಒಂದು ಚಾನಲ್ ಫಾರ್ಮೇಶನ್ ಆಲ್ತ 22,200 ಅಲ್ಲಿ. ಯಾವ ಥರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ರೈಟ್ ಇಲ್ಲೇನಾಗಿತ್ತು, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಇಲ್ಲಿ ಟಚ್ ಆಗಿ ಈ ಟ್ರೆಂಡ್ ಲೈನ್ ನೋಡಿ ಇಲ್ಲಿ ಟಚ್ ಆಗಿ ಬೌನ್ಸ್ ಬ್ಯಾಕ್ ಆಗಿ, ಸಾರಿ ಇಲ್ಲಿ ನೋಡ್ರಿ ಏನಾಗಿದೆ, ಇಲ್ಲಿ ಟಚ್ ಆಗಿ ಇಲ್ಲಿಂದ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಬಂದು ಇಲ್ಲಿ ಟಚ್ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಟಚ್ ಆಗಿ ಮೇಲ್ಗಡೆ ಹೋಗಿ ಈ ತರ ಒಂದು ಈ ಝೋನ್ ಏನ ಮಲ್ಟಿಪಲ್ ಟೈಮ್ಸ್ ರೀಟೆಸ್ಟ್ ಮಾಡ್ಯದ. ಓಕೆ, 1 2 3 ಅಂಡ್ ನಾವು ಈ ಅದೇ ಲೆವೆಲಿಗೆ ಏನದ ಮಾರ್ಕೆಟ್ ಬರಲ್ತ. ಇಫ್ ಇನ್ ಕೇಸ್ 22,200 ಲೆವೆಲಿಗೆ ಏನಾದ್ರು ಒಂದು ಬೌನ್ಸ್ ಬ್ಯಾಕ್ ಆಯ್ತು, ಈ ಲೆವೆಲಿಗೆ ಬರಲ್ತದ ಮಾರ್ಕೆಟ್. ಓಕೆ, ವೀಕ್ಲಿ ಇದ್ರಾಗ ಏನದ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಇದು ಝೋನ್ ಅದ. ಆಮೇಲೆ ಏನಪ್ಪಾ ಅಂತಂದ್ರ 200 ಮೂವಿಂಗ್ ಎಕ್ಸ್ಪೋನೆನ್ಷಿಯಲ್ ಎವರೇಜ್ ಏನಾಗದ ಟೆಸ್ಟ್ ಆಗ್ಯದ, ಈ ಲೆವೆಲಿಗೆ ಕಾಣಲ್ತದ. ಇದು ಏನಾಗಿತ್ತು ಕೋವಿಡ್ ಟೈಮಿಗೆ ಈ ಲೆವೆಲ್ಗೆ ಏನ ಟೆಸ್ಟ್ ಆಗಿತ್ತು. ಸೊ ಅನದರ್ ಒಂದು ಮೂವಿಂಗ್ ಎವರೇಜ್ ಏನದ ಬರಲ್ತದ ಇಲ್ಲಿ. ಸೊ ಏನದ ಇಲ್ಲಿಂದ ಒಂದ್ ಸ್ವಲ್ಪ ಏನದ ಪುಲ್ ಬ್ಯಾಕ್ ಆಗ ಪ್ರಾಬಬಿಲಿಟಿ ಕಾಣಿಸ್ತದ. ಬಟ್ ಅದು ಮಾರ್ಕೆಟ್ ಪ್ರೆಸೆಂಟ್ ಏನಾದ್ರು ಯಾವ ತರ ಮೂವ್ಮೆಂಟ್ ಅಲ್ಲತ್ತ ಅಂದ್ರೆ ಈ ವಾರ್ ಬೇಸಿಸ್ ಮ್ಯಾಗ ಏನದ ಮಾರ್ಕೆಟ್ ಮೂವ್ಮೆಂಟ್ ಅಲ್ಲತ್ತದ, ಯಾವುದೇ ಪ್ರೈಸ್ ಆಕ್ಷನ್ ಬೇಸಿಸ್ ಮ್ಯಾಗ ಇಲ್ಲ. ಸೊ ಹಂಗಾಗಿ ಯಾವುದೇ ಒಂದು ಪುಲ್ ಬ್ಯಾಕ್ ಬೌನ್ಸ್ ಬ್ಯಾಕ್ ನಿಮ್ಗೆ ಏನಾದ್ರು ಸಿಗುತ್ತೆ ಅಂದ್ರೆ ಮತ್ತೆ ನಾವು ಸೆಲ್ಲಿಂಗ್ ಸೈಡ್ ಅಪರ್ಚುನಿಟಿನ ಟ್ರೈ ಮಾಡಬೇಕು. ಅವಾಗ ಏನದ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಏನದ ಕಾಣಿಸ್ತದೆ. ರೈಟ್, ಓಕೆ ಫ್ರೆಂಡ್ಸ್, ನಾ ಹೇಳಿದ್ದೇನದ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಲೈಕ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಚಾನಲಿಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾಳೆ ಇನ್ ಕೇಸ್ ಲೈಟ್ ಗ್ಯಾಪ್ ಡೌನ್ ಓಪನ್ ಆದ್ರೆ 22,200 ಇಂದ ಬಾಟಮ್ ಅಲ್ಲಿ ರೆಸಿಸ್ಟೆನ್ಸ್ ಆದ್ರೆ ಕಂಟಿನ್ಯೂಸ್ ಸೆಲ್ಲಿಂಗ್ ಸೈಡ್ ಕಾಣಿಸ್ತದ. 22,900 937 ಈ ಲೆವೆಲ್ಸ್ ಗಳೆಲ್ಲ ನಮ್ಗೆ ಏನದ ಟೆಸ್ಟ್ ಆಗ ಪ್ರಾಬಬಿಲಿಟಿ ಕಾಣಿಸ್ತದೆ. 22,100 22,200 22,000 ರೌಂಡ್ ಲೆವೆಲ್. ಆಮೇಲೆ ಅದನ್ನು ಪ್ಯಾನಿಕ್ಸ್ 22,000 ರೌಂಡ್ ಲೆವೆಲ್ ಇದ್ದಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಇತ್ತ ಅಂದ್ರೆ 21,937 ಲೆವೆಲ್ಗೆ ಏನದ 73 ಲೆವೆಲ್ಗೆ ಟೆಸ್ಟ್ ಆಗೋ ಪ್ರಾಬಬಿಲಿಟಿ ಕಾಣಿಸ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯಿತು 22,500 ಅಬೋ ಏನಾದ್ರೆ ಸಸ್ಟೇನ್ ಆಗಲ್ತಿತ್ತು. ಸೊ ಯಾವಾಗ ನಾವು ಕನ್ಸಿಡರ್ ಮಾಡಿ 22,700 ಅಬೋ ಕ್ರಾಸ್ ಆಗಿ ಸಸ್ಟೇನ್ ಆದ್ರೆ ನಾವು ಏನಾದ್ರೆ ಬುಲಿಶ್ ಮಾರ್ಕೆಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಕೇಸ್ ಆಗಿಲ್ಲ ಅಂತಂದ್ರೆ ಇನ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತಂದ್ರೆ ನಾವು ಸೆಲ್ಲಿಂಗ್ ಸೈಡ್ ಅಪರ್ಚುನಿಟಿ ನೋಡಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಗ್ಯಾಪ್ 2 days ಬ್ಯಾಕ್ ಏನಾಗಿದೆ ಗ್ಯಾಪ್ ಅಪ್ ಓಪನ್ ಆಗಿತ್ತು. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ ಇಮಿಡಿಯೇಟ್ ಆಗಿ ಒಂದು ನೆಕ್ಸ್ಟ್ 2 days ಅಲ್ಲಿ ಏನ್ ಲೋ ಹೈ ಇತ್ತಲ್ಲ, ಸೊ ಸಪೋರ್ಟ್ಸ್ ಇದೆಯಲ್ಲ ಏನದ ಸಪೋರ್ಟ್ಸ್ಗಳು ಇಮಿಡಿಯೇಟ್ ಆಗಿ ಬ್ರೇಕ್ ಆಗ್ಯದ. ಸೊ ಯಾವುದೇ ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೆ ನಾವು ಸೆಲ್ಲಿಂಗ್ ಸೈಡ್ ಅಪರ್ಚುನಿಟಿನೇ ಟ್ರೈ ಮಾಡಬೇಕು. ಓಕೆ, ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು, ಆಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಸೆಲ್ಲಿಂಗ್ ಆಯ್ತು. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ 2 days, ಅದಾದ್ಮೇಲೆ ನೆಕ್ಸ್ಟ್ 2 days ನಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ನೋಡ್ರಿ ಈ 22,500 ಇಂದ 22,500 ಸೊ ಆಲ್ಮೋಸ್ಟ್ ಇಲ್ಲಿ ಒಂದು 1000 ಪಾಯಿಂಟ್ಸ್ ಮೂವ್ಮೆಂಟ್ ಆಗ್ಲಕ್ಕೂ 2 days ಟೈಮ್ ತಗೊಂಡದ್ದು. ಓಕೆ, ಸೊ ಇಲ್ಲಿಂದ ಸೊ ಅಪ್ರಾಕ್ಸಿಮೇಟ್ ಟು 1000 ಪಾಯಿಂಟ್ಸ್. ಸೊ 22,500 ಇಂದ 23,500 ಈ ಮೂವ್ಮೆಂಟ್ ಅವ್ರಿಗೂ ಇಲ್ಲಿಂದ ಮೂವ್ಮೆಂಟ್ ಆಗೋರು 1 2 3 days. ಸೊ 3 days ಏನಾಗಿದೆ ತಗೊಂಡ್ರಿ ಈ ಮೂವ್ಮೆಂಟ್ ಅವ್ರಿಗೂ. ಬಟ್ 22,500 ಇಂದ 22,500 ಅಬೌಟ್ ಬ್ರೇಕ್ ಮಾಡ್ಲಿಕ್ಕೆ ಜಸ್ಟ್ 2 days. ಸೊ ಹ್ಯೂಜ್ ಗ್ಯಾಪ್ ಡೌನ್ ಅದ. ರೈಟ್, ಈ ತರ ಅಲ್ತ ನಾಳೆಗೂ ಏನಾದ್ರು ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೂ ನಮ್ಗೆ ಏನಾದ್ರು ಇಲ್ಲೇನ ಆಕ್ಟ್ ಇಸ್ ರೆಸಿಸ್ಟೆನ್ಸ್, ಯೂಸ್ ರೆಸಿಸ್ಟೆನ್ಸ್ ಆಗ್ತದೆ. ಇನ್ ಕೇಸ್ ಇಲ್ಲಿ ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೂ ರೆಸಿಸ್ಟೆನ್ಸ್ ಆಗಿ ಮತ್ತೆ ಮಾರ್ಕೆಟ್ ಏನಾದ್ರೆ ಡೌನ್ ಫಾಲ್ ಆಗ್ತದೆ. ಓಕೆ, ಇಲ್ಲಿ ಪ್ರೀವಿಯಸ್ ಇದ್ರಾಗ ನೀವು ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ. ಸೊ ಮಾರ್ಕೆಟ್ ಏನಾಗಿದೆ ಗ್ಯಾಪ್ ಅಪ್ ಓಪನ್ ಆಗಿದೆ, ಸೆಲ್ಲಿಂಗ್ ಸೈಡ್ ಬಂದ. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿದೆ, ಸೆಲ್ಲಿಂಗ್ ಸೈಡ್ ಬಂದ, ಒಂದು ಅಪ್ ಸೈಡ್ ಮೂವ್ಮೆಂಟ್ ಮಾಡಿ ರೆಸಿಸ್ಟೆನ್ಸ್ ಬಲ್ಲಿ ಸೆಲ್ ಸೈಡ್ ಇತ್ತು. ನೆಕ್ಸ್ಟ್ ಇಮಿಡಿಯೇಟ್ ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ಏನದ ಸೆಲ್ಲಿಂಗ್ ಸೈಡ್ ಝೋನೇ ಬಂತು. ಆಮೇಲೆ ನೆಕ್ಸ್ಟ್ ಅದ್ರ ಸೆಕೆಂಡ್ ಏನ ಸೆಲ್ಲಿಂಗ್ ಸೈಡ್ ಪ್ರೆಸೆಡ್ ಇದೆ. ನಾಳೆ ಏನಾದ್ರು ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ಇಲ್ಲಿ ಮಲ್ಟಿಪಲ್ ರೆಸಿಸ್ಟೆನ್ಸ್ ಅದ. ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಅದ. ಸೊ ಈ ಎರಡು ರೆಸಿಸ್ಟೆನ್ಸ್ ನ ಟಚ್ ಮಾಡಿ ಮತ್ತೆ ಸೆಲ್ಲಿಂಗ್ ಸೈಡ್ ಏನದ ಮಾರ್ಕೆಟ್ ಬರೋ ಪ್ರಾಬಬಿಲಿಟಿ ಕಾಣಿಸ್ತದೆ. ಓಕೆ, ಸೊ ನಾವು ಏನೇ ಬೌನ್ಸ್ ಬೇಕಾದ್ರೂ ಸೆಲ್ಲಿಂಗ್ ಅಪರ್ಚುನಿಟಿ ಅಲ್ಲಿ ಏನದ ಟ್ರೇಡ್ ಮಾಡ್ಲಿಕ್ಕೆ ಏನದ
ಒಂದು ಅಪಾರ್ಚುನಿಟೀಸ್ನ ಫೈಂಡ್ ಔಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾ ಹೇಳಿದ್ದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ನನ್ನ ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿರಿ. ಬೈ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.